ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು 9:45 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೊತ್ತಾಗುತ್ತೆ, ಈಗ ತಾನೇ ಒಂದು ವ್ಲಾಗ್ನ ಎಂಡ್ ಮಾಡಿದೆ. ಆ ವ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ. ಆ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ತಿಂಡಿಗೆ ನಾವು ವೆಜಿಟೇಬಲ್ ಪಲಾವ್ ಮಾಡಿದ್ದೀವಿ, ತಿಂತಾ ಇದ್ದೀವಿ. ಬಣ್ಣ ಹೊಡಿಯೋರು ಬಂದಿದ್ದಾರೆ, ಬಣ್ಣ ಹೊಡಿಬೇಕು, ಅವ್ರ ತಿಂಡಿ ತಿಂತಾ ಇದ್ದಾರೆ. ನಾವು ಇವಾಗ ಸ್ವಲ್ಪ ಹೋಗಿ ಬಣ್ಣ ಎಲ್ಲ ತರಬೇಕು. ತಿಂಡಿ ತಿಂದು ಹೋಗಿ ತೊಗೊಬರೋಣ ಬನ್ನಿ. ಆ ಪಜಲ್ ಇರ್ತದೆ, ನೀನು ತಗೊಂಡೋಗು. ಸಾಲಿಗ್ರಾಮ್ ಬುಡಮ್ಮ, ಅದು ಬುಡು ಬೇಡ, ಹಳೆ ಹೋಗತ್ತೆ. ಇವಳು ತಲೆ ಮೇಲೆ ಇಡ್ತೀನಿ ಬಿಡು ಬಣ್ಣವ. ನಡಿ ಬನ್ನಿ ಇಟ್ಕೊಬೇಕಲ್ಲ, ಮುಂದಕ್ಕೆ ಇಟ್ಕೋ. ನೀನೇನು ಮಾಡ್ತೀವಿ? ಅವಳು ಬಿಡ್ತಾಳ ನಿನ್ನ? ಅವಳು ಯಾವ ವಂಶದಲ್ಲಿ ಹುಟ್ಟವಳು ಹೇಳು? ಮೊದಲೇ ನಮ್ಮ ವಂಶ ಅಲ್ಲ ಅವಳು. ನೀನು ಬೇರೆ ವಂಶ ಚಿನ್ನಿ. ದೊಡ್ಡ ಯಾಕೆ ಇಳಿನ ಇಳಿನ ಕೆಳಕ್ಕೆ ಮತ್ತೆ ಬಾಯ್ ಮಾಡಿ ಅಜ್ಜಿ. ಪಲಾವ್ ಚೆನ್ನಾಗಿಲ್ವಮ್ಮ? ಚೆನ್ನಾಗಿಲ್ಲ ಅಂತಿದ್ದಲ್ಲ, ಇನ್ನು ಹೆಂಗೆ ಮಾಡ್ತಾರೆ? ಇದಕ್ಕಿಂತ ಚೆನ್ನಾಗಿದ್ದಿಲ್ಲ ಅಪ್ಪಾಜಿ? ಹಾಂ ಬೆಳೆದಪ್ಪ ಸುಮ್ಮನೆ ನಿಂಗೆ ಹಲ್ಲಿಲ್ವಲ್ಲ, ಅದಕ್ಕೆ ಅನಿಸ್ತದೆ. ಚಿರಿ ಪಲಾವ್ ತಿಂದೆಲ್ಲ ಚೆನ್ನಾಗಿತ್ತಿಲ್ಲ ಬಂಗಾರ? ಒಂದು ಸೇರು ಮಾಡಿದ್ದು. ಹ್ಞೂ ಅಜ್ಜಿ ಯಾಕೆ ಹಿಂಗೆ ಮಾಡೋಳೆ ಅಂತ ಅದೇ ಚಿನಿ ಮಿಕ್ಸ್ ಮಾಡ್ಬೇಕಾರೆ ತಿಂದು ನೋಡಿದ್ರೆ ಸಖತ್ತಾಗದೆ. ಹಾಂ ಅಮ್ಮ ಅವರೆಲ್ಲ 2 ಸಲ ಹಾಕಿಸ್ಕೊಂಡು ಊಟ ಮಾಡೋದು ತಾನೇ? ಚೆನ್ನಾಗಿಲ್ಲ ಅಂದ್ರೆ ಊಟ ಮಾಡ್ತಾರಾ? ಇಲ್ಲ ತಾನೇ? ಹಾಂ ಸಾಲಿಗ್ರಾಮ ಬಂದು ನಮ್ದು ಎಕ್ಸ್ಚೇಂಜ್ ಮಾಡೋದು. ಪೇಂಟ್ ತಂದಿದ್ದೀವಿ, ಅದು ಕಂಪ್ನಿ ಚೆನ್ನಾಗಿಲ್ಲ, ಬೇರೆ ತೊಗೊಬನ್ನಿ ಅಂತ ಹೇಳಿದ್ರು. ಒಂದು 2 ಥರ ಪೇಂಟು, ಅಂದರೆ ಓಪನ್ ಮಾಡಿರೋದೆಲ್ಲ ಇಟ್ಕೊಂಡಿದ್ದೀವಿ. ಓಪನ್ ಮಾಡದೇ ಇರೋವಂಥದ್ದನ್ನು ಎಕ್ಸ್ಚೇಂಜ್ ಮಾಡಿ ತರೋಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ಇದೇ ಪೇಂಟ್ ಏಷ್ಯನ್ ಪೇಂಟ್ ಆ್ಯಂಡ್ ಕಲರ್ಸ್ ವರ್ಲ್ಡ್ ಅಂಗಡಿ ಹತ್ರನೇ ಬಂತು. ಪೇಂಟ್ ಅವ್ರಿಗೇ ಅಂದರೆ ಅವ್ರ ಅಣ್ಣನ ಹೆಸರು ಗೊತ್ತಿಲ್ಲ, ಅದಕ್ಕೆ ಪೇಂಟ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಅವ್ರ ನೇಮ್ ಗೊತ್ತಿಲ್ಲ ನನಗೆ, ಅಣ್ಣ ಅಂತಲೇ ಕರಿತೀನಿ. ಓಕೆ, ಅಣ್ಣ ಅವರು ಕಾಲ್ ಮಾಡಿ ಅಂತ ಹೇಳಿದರು, ಕಾಲ್ ಮಾಡಿಕೊಟ್ಟಿದ್ದೀವಿ. ಸೊ ಇದು ಎಕ್ಸ್ಚೇಂಜ್ದು, ಇದು ಬೇಡ ರೋಲು ಅಂತ ವಾಪಸ್ ಮಾಡೋಕ್ಕೆ ಬಂದಿದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಬರ್ಕೋತಾ ಇದ್ದಾರೆ. ಆ್ಯಂಡ್ ಕಂಪ್ನಿನೂ ಕೂಡ ಬೇರೆದು ಚೇಂಜ್ ಮಾಡೋಣ ಅಂತ ಏನೋ ಹೇಳಿದ್ರು. ಹಾಗಾಗಿ ನೋಡೋಣ ಬಿಲ್ ಎಷ್ಟಾಗುತ್ತೆ ಅಂತ. ನನ್ನ ಪ್ರಕಾರ ಒಂದು 5000 ಆಗುತ್ತೆ ಅಂದ್ಕೊಂಡಿದ್ದೀನಿ. ಅವತ್ತು ಲಾಸ್ಟ್ ಟೈಮು ಇದೇ ಅಂಗಡಿಲಿ 5000 ತೊಗೊಂಡೋಗಿದ್ದು. ನಾವು ಮುಂಚೆನೇ ಬಣ್ಣದವ್ರನ್ನೇ ಕೇಳ್ಬಿಟ್ಟು ತೊಗೊಂಡಿದ್ದರೆ ಬೆಟರು. ನಮ್ಮ ಅಪ್ಪಾಜಿ ಕರ್ಕೊಬಂದು ನಮ್ಮ ಅಪ್ಪಾಜಿ ಅಷ್ಟು ಇಷ್ಟು ಅಂತು, ಬಟ್ ಅವು ಯಾವ ಮೂಲೆಗೂ ಸಾಲಲ್ವಂತೆ. ಚಿನಿ ಮುಟ್ಬೇಡ, ಅಲ್ಲೆಲ್ಲ ಧೂಳೈತೆ. ಬಾ ನೋಡೋಣ ಎಷ್ಟಾಗುತ್ತೆ ಬಿಲ್ಲು, ನೋಡೋಣ ಇರಿ. ಆಯ್ತಾ ಗೊತ್ತಾ? 6050 ರೂಪಾಯಿನೂ ಆಗೈತೆ. ಫಸ್ಟ್ ನಾನು 5 ಹಾಕ್ತೀನಿ ಅಂದೆ, ಇಲ್ಲ ಅಂದರು. 500 ಹಾಕ್ತೀನಿ ಅಂದೆ, ಇಲ್ಲ ಅಂದರು. 5400 ಹಾಕ್ತೆ, ಇಲ್ಲ ಬರೋಲ್ಲ ಅಂದರು. ಮತ್ತೆ 100 ರೂಪೀಸ್ ಹಾಕ್ತೆ, 5500 ಹಾಕಿದ್ದೀನಿ. ಹಂಗೂ ಬರೋಲ್ಲ, ನೀವು 500 ರೂಪಾಯಿ ಕಡಿಮೆ ಕೇಳ್ತಾ ಇದ್ದೀರಾ ಅಂತಿದ್ದಾರೆ. ಡಿಸ್ಕೌಂಟ್ ಕೊಡಿ ಅಂದ್ರೂ ಇಲ್ಲ ಮೇಡಮ್ ಲಾಸ್ ಆಗುತ್ತೆ ಅಂತಿದ್ದಾರೆ. ನಾವು ಇಲ್ಲೇ ನಿಂತಿದ್ದು ಪ್ಯಾಕ್ ಮಾಡಿ, ಪೇಂಟ್ ಮಾಡೋರು ಮನೇಲಿದ್ದಾರೆ ಅಂದ್ರೂ ಪ್ಯಾಕ್ ಮಾಡ್ತಾ ಇಲ್ಲ. ನೋಡೋಣ ಏನಾಗುತ್ತೋ. 5500 ಹಾಕಿದ್ದೀನಿ, ಇನ್ನೂ ಬಣ್ಣ ಹೊಡಿಯೋರು 4000 ಕೊಡಬೇಕು. 10,000 ಡಮಾರ್ ಇವತ್ತು. ನೋಡೋಣ. ಚಿನ್ನು ಪ್ಯಾಕ್ ಮಾಡಿಸಿ ಶಾಪಿಂಗ್ ಹೇಳೋದು, ಕೊಡಿ ಅಂಕಲ್ ಬೇಗ. ಬಿಲ್ ಹರಿದ್ರಾ? ತಗೊಂಡೋದ್ರ? ಬಿಲ್ಲು 6000 ಆಗಿತ್ತು ಫ್ರೆಂಡ್. ನಾನು 5500 ಹಾಕಿದ್ರು, ಅವ್ರು ಕೊಡಲಿಲ್ಲ. ಮತ್ತೆ 300 ರೂಪಾಯಿ ಹಾಕು ಅಂದರು. ನಾವು ಎಷ್ಟೊತ್ತು ಅಂತಿಲ್ಲ ನಿಂತ್ಕೊಳ್ಳೋಕ್ಕಾಗುತ್ತೆ. ಮತ್ತೆ 300 ಹಾಕ್ತೆ ಅಂದರೆ 5800 ರೂಪಾಯಿ ಆಯಿತು. ಓಕೆ, ಇವತ್ತು 10,000 ಹೋಗುತ್ತೆ. ನನ್ನ ಒಂದು ತಿಂಗಳ ಸಂಬಳನ ಒಂದು ದಿನದಲ್ಲಿ ಇದು ಅಂದರೆ ಖರ್ಚು ಮಾಡ್ತಾಯಿದ್ದೀನಿ. ಬಟ್ ಚಿನಿ ಕೆಟ್ಟದ್ದು ಖರ್ಚು ಮಾಡ್ತಾಯಿಲ್ಲ, ಅಥವಾ ಇದು ಖರ್ಚು ಮಾಡ್ತಾಯಿಲ್ಲ. ನಮ್ಮ ಮನೆಗೋಸ್ಕರ ಅಲ್ವಾ ಖರ್ಚು ಮಾಡ್ತಾ ಇರೋದು. ಅಂದರೆ ಸುಮ್ಮನೆ ಬೇಡದಿರೋ ತೊಗೊಂಡು ವೇಸ್ಟ್ ಮಾಡ್ತಿದ್ದಿದ್ರೆ ಬೇಜಾರಾಗಿರೋದು. ನಾವು ಒಂದು ತಿಂಗಳು ಕಷ್ಟಪಟ್ಟು ದುಡಿಯೋದನ್ನು ಒಂದು ದಿನ ಖರ್ಚು ಮಾಡಬೇಕು ಅಂತ ಇದೆ. ಬಟ್ ನಾನು ಖರ್ಚು ಮಾಡ್ತಾ ಇರೋದು ನನ್ನ ಫ್ಯಾಮಿಲಿಗೆ ಆ್ಯಂಡ್ ನಮ್ಮ ಮನೆಗೆ ಆ್ಯಂಡ್ ಒಳ್ಳೆಯ ಉದ್ದೇಶಕ್ಕೆ. ಹಾಗಾಗಿ ನನಗೆ ಖುಷಿ ಇದೆ. ಅಪ್ಪರ ದುಡ್ಡು ಇಸ್ಕೊಂಡ್ರು ಅಂದರೆ ಅಪ್ಪರ ಬಣ್ಣ ತಗೋತಾ ಇಲ್ವಾ? ನಿಮ್ಮ ತಾತನ ಬುದ್ಧಿ ಹೇಳು. ಅವತ್ತು ಏನು ತಗೊಳ್ಳಿಲ್ಲ, ಬೇಡ ಸಾಕು ಸಾಕು ಅಂತ. ಬಣ್ಣಕ್ಕೆ ಎಷ್ಟಾಯ್ತು ಹೇಳಿ ಇವಾಗ? 11,000 ದುಡ್ಡಾಯ್ತು ಬಣ್ಣಕ್ಕೆ. ಎಲ್ವೈತಿದ್ಯಾ? ಯಾವತ್ತು ನಾನು ದುಡ್ಡು ಕೊಟ್ಟಿತ್ತಿಲ್ವ ನಿನ್ನ ತರಕ್ಕೆ? 1,500 ಕೊಟ್ಟಿದ್ದು. ನಾವೇ ಹೊಡ್ಕೊಬಿಟ್ಟಿದ್ರು ಸಾಲ್ತಿತ್ತಾ? ಬೇರೆ ತಡೆಯೋಕಾಯ್ತಲ್ಲ, ಎತ್ಕೋತಾ ಏನು ಬೇಕು? ಬೇಕು ಏನೋ ತೊಗೊಳೋದಿಲ್ಲ, ದುಡ್ಡಿಲ್ಲ ನನ್ನ ಹತ್ರ. ಹುಣಸೆ ಹಣ್ಣು ತೊಗೊಳೋದಿಲ್ಲ, ಬದನೆಕಾಯನ್ನು ತೊಗೊಳಲ್ಲ. ಸುಮ್ಮನೆ ಪೇಂಟ್ ಎಲ್ಲ ಗಾಡಿಗೆ ಹಾಕೋತಾ ಇದ್ದೀವಿ. ಚಿನ್ನ ಸುಮ್ಮನೆ ಇರು ಅಂತ ಒಂದ್ಸಲ ಹೇಳಿದ್ದು.
ನಾನು ಬರ್ಬೇಕಾದ್ರೆ ಹೇಳ್ದೆ ತಾನೇ ದುಡ್ಡಿಲ್ಲ ಅಂತ. ಕೇಳಿಸ್ಕೊಳ್ಳೋದು ಇಲ್ಲ ನಾನು ಬಿಡು. ಏನು ಅದಿಲ್ಲ ಸಾಲಿಗ್ರಾಮದಲ್ಲಿ. ಅಪ್ಪಾಜಿ ಎಲ್ಲ ಕೊಟ್ರಾ ಹೋಗದಾ? ಹಾಂ ಬಾ ತಗೊಬರೋಣ ನಡಿ. ಒಂದು ಹುಣಸೆ ಹಣ್ಣು, ನಂಗೊಂದು ಹುಣಸೆ ಹಣ್ಣು, ಇನ್ನೊಂದು ಕಿಸನ್ ಬೇಕಂತ. ಬೇಡ ಅಂದರೂ ತಗೋತಾಳೆ, ಅಪರೂಪಕ್ಕೆ ಅಲ್ವಾ ಕೊಡ್ಸೋದು ಅಂತ ಹೇಳಿ. ಯಾಕಂದರೆ ಜಾಮು ನಾವು ಜಾಸ್ತಿ ಕೊಡ್ಸಲ್ಲ. ತಾತ ಇಲ್ಲ ನೋಡಮ್ಮ ಎಷ್ಟಾಯ್ತಪ್ಪ ಹುಣಸೆ ಹಣ್ಣು ಕೇಳೋದಿಲ್ಲ. ನಾನು ಒಂದು ಹುಣಸೆ ತೊಗೊಂಡಿದ್ದೀನಿ ಅಂತ. ಅಪ್ಪಾಜಿ ನಾನೇ ದುಡ್ಡು ಕೊಡ್ತೀನಿ, ಒಂದು 10 ಮೊಟ್ಟೆ ತೊಗೊಂಡು ಅವರಿಗೆ ಮಧ್ಯಾಹ್ನಕ್ಕೆ ಮೋಸ್ಟ್ಲಿ ಒಂದೊಂದು ಮೊಟ್ಟೆ ಕೊಡೋಣ ಅಂತ ಹೇಳಿರ್ಬೇಕು. ಹಾಂ ಯಾರೂ ಇಲ್ಲ ಇಲ್ಲ ಕಣಪ್ಪಾಜಿ. ಅಪ್ಪಾಜಿ 500 ರೂಪಾಯಿ ಕೊಟ್ಟೈತೆ ಮೊಟ್ಟೆ ತೊಗೊಬರೋಕ್ಕೆ. ಒಂದು 15 ತೊಗೊಬಂತು. ಯಾಕಂದರೆ ನಮ್ಮೂರಲ್ಲಿ ಜಾಸ್ತಿ ಮೊಟ್ಟೆ ರೇಟು. ಇಲ್ಲಾದರೆ ಹೋಲ್ಸೇಲಲ್ಲಿ ಕಡಿಮೆ ತೊಗೋಬೋದು. ಅಲ್ಲಿ ಕೆಳಗಡೆ ಒಂದು ಅಂಗಡಿ ಇತ್ತಾ, ಅವರು ಓನರೇ ಇಲ್ಲ. ಅದಕ್ಕೆ ಇಲ್ಲಿ ಗಾಂಧಿ ಸರ್ಕಲ್ ಇದೇನೆ, ಇಲ್ಲೊಂದು ಮೊಟ್ಟೆ ಅಂಗಡಿ ಇದೆ, ಅಲ್ಲಿ ಹೂ ಮಾರ್ತಾ ಇದ್ದಾರಲ್ಲ ಅದ್ರ ಹಿಂದೆ, ಅಲ್ಲಿ ಒಂದು 15 ಮೊಟ್ಟೆ ತೊಗೊಳ್ಳೋಣ ಬನ್ನಿ. ಫ್ರೆಂಡ್ಸ್ ಬೃತಂಗೆ ಸೀಬಿಕಾಯಿ ಬೇಕಂತೆ, ಅದಕ್ಕೆ ಸೀಬಿಕಾಯಿ ತೊಗೊಳ್ಳೋಣ ಅಂತ ಬಂದು. ಅಣ್ಣ ಒಂದು ಎಷ್ಟು ಸೀಬಿಕಾಯಿ? ಒಂದು ಕೊಡೋದಿಲ್ವಾ? ಒಂದು ಕೊಡಿ ಸಾಕು, KG ಬೇಡ. ಏನವ ಅದನ್ನೇ ಕೇಳ್ತಾ ಇರೋದಕ್ಕ ಸುಮ್ಮನಿರು. ದುಡ್ಡು ಕೊಟ್ಬಿಟ್ಟು ಸುಮ್ಮನೆ ಇಸ್ಕೊಂತ, ಅದಕ್ಕೆ ನೀನು ಇಸ್ಕೊಂಬಿಟ್ಟಮ್ಮ. ಅಪ್ಪಾಜಿಗೆ ವಾಪಸ್ ದುಡ್ಡು ಕೊಟ್ಟೆ. ಯಾಕಂದ್ರೆ ಅವ್ರು KG ಲೆಕ್ಕ ಅಂತವ್ರೆ, ಹೆಂಗೆ ಇಸ್ಕೊಳ್ಳೋದು ಅದಕ್ಕೆ. ಯಾಕಂದ್ರೆ ರೆಗ್ಯುಲರ್ ಆಗಿ ನಾವು ಇದೇ ಹಣ್ಣು ತಗೊಳ್ಳೋದು. ಮನೇಲಿ ತಿನ್ನಿವೆ ಚಿರಿ ಕಟ್ ಮಾಡಿಸ್ಕೊಬೇಡ. ಬಂದು ಅಮ್ಮ ಆಲ್ರೆಡಿ ಅವಾಗೆಲ್ಲ ಟೀ ಇಟ್ಕೊಟ್ಟೈತೆ. ಅಪ್ಪಾಜಿ ಟೀ ಬೇಕು ಅಂತ, ಅದಕ್ಕೆ ಅಪ್ಪಾಜಿಗೆ ಟೀ ಬಿಸಿ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ಹೋಗಪ್ಪ, ಆಟ ಆಡಕ್ಕೆ ಬರೋದಿಲ್ಲ, ಬಣ್ಣ ಓಡಿಸ್ತಾ ಇದೀವಿ. ಇಲ್ಲ ಆಟ ಆಡೋಕ್ಕಾಗೋದಿಲ್ಲ, ಹೋಗುತ್ತಾ ನಿಶು. ಬಣ್ಣ ಆಯ್ತದೆ ಕೈ ಕಾಲ್ಗೆಲ್ಲ. ಬಿಸಿಲಲ್ಲಿ ಹೋಯ್ತೀಯ, ಬಾಗ್ಲಲ್ಲಿ ಕೂತ್ಕೊಂಡು ಆಟ ಆಡಿ. ಹಾಂ ಸಂಪು ಹತ್ರಕ್ಕೆ ಹೋಗ್ಬೇಡಿ, ಸಂಪು ಓಪನ್ ಆಗದಾ? ಈ ಕಡೆ ಸೈಡಲ್ಲಿ ಕೂತ್ಕೊಂಡು ಆಟಾಡಿ ಇಬ್ರು. ಆಟ ಸಾಮಾನು ಕೊಟ್ಟಂಗೆ ಕೂತ್ಕೊಂಡು ನನ್ನ ಜೊತೆ ಇಲ್ಲ ಆಟಾಡಿ. ಹೊಡಿತಾ ಇದ್ದಾರೆ ಬಣ್ಣನ, ಎಷ್ಟು ಚೆನ್ನಾಗಿ ಹೊಡಿತಾ ಇದ್ದಾರೆ ನೋಡಿ. ದೊಡ್ಡ ದೊಡ್ಡ ರೋಡ್ ಹೊಡಿತಾರೆ. ಕೃತ ಅವಳಕ್ಕೆ ಏನವ ಆಚೆ ಕಡೆ ಹೊತ್ಕೊಂಡು ಹೋಗೋಕ್ಕೆ ಎಣ್ಣೆ ಓಪನ್ ಮಾಡಿಬಿಟ್ಟು ಸ್ವಲ್ಪ ಪಲಾವ್ ಹಾಕ್ಬಿಟ್ಟು ಇಟ್ಟಿದ್ದೆ. ಈಗ ಇಡೀ ಮನೇಲಿ ನೋಡಿದ್ರೆ ಎಣ್ಣೆ ಇಲ್ಲ. ನಮ್ಮ ಅವ್ವನ ಕೇಳಿದ್ರೆ ನಾನೇನು ಮಾಡೋಣವ ಎಣ್ಣೆಯ ಅಂತೀವಿ. ತಗೊಂಡೋಗ್ಬಿಟ್ಟು ಫ್ರಿಡ್ಜ್ಗೆ ಇಟ್ಟದ್ದು ನಮ್ಮವ್ವ ಎಣ್ಣೆ. ನಾನು ಇಡೀ ಅಡುಗೆ ಮನೇಲಿ ಇಲ್ಲವಲ್ಲ ಎಣ್ಣೆ ಎಲ್ಗೋಯ್ತು. ನಾನು ಡಬ್ಬಕ್ಕೆ ಬಿಟ್ಟಿರಲಿಲ್ಲ, ಈ ಡಬ್ಬ ತೊಳೆಯೋಕೆ ಹಾಕಿತ್ತು, ತಪ್ಪಲೆ ಹಾಕ್ಬಿಟ್ಟು ಇಟ್ಟಿದೆ. ಎಲ್ಗೋಯ್ತು ಎಣ್ಣೆ ಅಂತ ಹುಡುಕರೆ ಫ್ರಿಡ್ಜಲ್ಲಿ ತೊಗೊಂಡೋಗಿರ್ತದೆ. ನಮ್ಮಮ್ಮ ಈಗ ಮಧ್ಯಾಹ್ನಕ್ಕೆ ಸೊಪ್ಪು ಸಾರು ಮಾಡ್ತೈತೆ. ಸೊಪ್ಪು ಸಾರು, ಅನ್ನ, ಹಾಗೆ ಮೊಟ್ಟೆ ತಂದಿದ್ದೀವಲ್ಲ ಮೊಟ್ಟೆ ಬೇಯಿಸ್ತೀವಿ. ಅವ್ರು ಆಲ್ರೆಡಿ ಇವಾಗ ಕೊಟ್ಟಿಗೆ ಹೊಡಿತಾವ್ರೆ ಬಣ್ಣನ. ಅಪ್ಪಾಜಿ ಇದ್ದೇ ಇದೆ ಫ್ರೆಂಡ್ಸ್, ಪೀಡಿಸಿರ್ತಾರೆ. ಜೊತೆಗೆ ನನ್ನ ಆಚೆ ಕಡೆ ಬಿಟ್ಟಿದ್ದೀವಿ. ಒಂದು ಬುಕ್ಕು ಪೆನ್ನು ಕೊಟ್ಬಿಟ್ಟು ಬರ್ಕೋತೀನಿ ಅಂದ್ಬಿಟ್ಟು ಜಗತಿ ಮೇಲೆ ಕೂತಾವಳೆ. ನೋಡಿ ಚೆನ್ನಾಗಿ ಹೊಡಿತಾ ಇದ್ದಾರೆ ಕೊಟ್ಟಿಗೆ. ನೋಡಿ ಫ್ರೆಂಡ್ಸ್, ನನ್ನ ಬ್ಯಾಗ್ ಮೇಲೆ ಹೋಗುತ್ತೆ. ಏನೋ ಆಗ್ಬಿಡ್ತದೆ ಅಂದ್ಕೊಂಡಿದ್ದಕ್ಕೆ ಹೇಳ್ತೆ. ಇದು ಮ್ಯಾಟ್ ಮೇಲೆ ಕೂತಿತ್ತಾ, ನಮ್ಮ ಅಪ್ಪಾಜಿ ಸಾಲಿಗ್ರಾಮದಿಂದ ಬರ್ತಾರ, ನೋಡ್ದೇ ಕಾಲು ಹಾಕೋದು. ಯಪ್ಪ ಒತ್ತಾಡೋಯ್ತಿತ್ತು. ನಾವು ಬಾಯಿಗೆಲ್ಲ ನೀರು ಬಿಟ್ಟು ಒಂದೇ ಸತಿ ಅದ್ರ ಮೈಗೆಲ್ಲ ನೀರು ಹಾಕಿ ಅದೇನೇನೋ ಮಾಡಿ ಈಗ ಚೆನ್ನಾಗಿ ಸುಮಾರಾಗಿ ಆಟಾಡ್ತಾರೆ. ಅದು ಆಡ್ತಿದ್ದು ನೋಡಿದ್ರೆ ಅಯ್ಯೋ ಸತ್ಯ ಹೋಯ್ತದೇನೋ ಅಂತ ನಾನು ನಮ್ಮ ಅಪ್ಪಾಜಿಗೆ ಬೈಕೊಂಡು, ನಮ್ಮ ಅಪ್ಪಾಜಿ ನಮ್ಮ ಮೇಲೆ ಬರ್ತಾಯಿತ್ತು. ಹಂಗೆ ಹೆಂಗೋ ಹುಷಾರಾಯಿತು. ನಾನು ಪ್ರೇಯರ್ ಮಾಡ್ತಾಯಿದ್ದೆ, ಬೆಕ್ಕಗೇನೋ ಆಗಬಾರ್ದಪ್ಪ ಅಂತ. ನೋಡಿ ಹೊಡಿತಾ ಇದ್ದಾರೆ, ಎಲ್ಲೆಲ್ಲಿದ್ದರೂ ಗೊತ್ತಿಲ್ಲ. ಬಣ್ಣ ಕೂದಲು ಒಂಚೂರು ಆಯ್ತೇನೆ. ಹೋಗು ನೋಡು. ನಾನು ಮರ್ತೆ ನೋಡಿ, ಟೂಬ್ಗಳು ಎಷ್ಟೊಂದು ಐತೆ, ಎಷ್ಟೊಂದು ಕಲರ್ಸ್ ಟೂಬ್ಗಳೈತೆ. ಅದು ಎಷ್ಟು ಸೇರ್ತಾರಪ್ಪಾಜಿ ಬೀಡಿಯ ಬಿಚ್ಚು ಹಂಗೆ ಎತ್ತು ಟಿವಿಯ ಎತ್ತು ಕೆಳಕಿಡು ನೋಡೋಣ ಕಲೆಕ್ಷನ್ ಬಿಚ್ಚನ ಇಡು. ಆ ಟೇಬಲ್ ಮೇಕೆ ಇಡಪ್ಪಾಜಿ, ಟೇಬಲ್ ಮೇಕೆ ಇಡು. ಬಿಚ್ಚದು ತಾಳಪ್ಪಾಜಿ, ಟಿವಿ ಬಿಚ್ಚಕ್ಕಾಗಲ್ಲ ಅಂತೇಳಿ ಇಲ್ಲಿ ಟೇಬಲ್ ಮೇಲೆ ಇಟ್ಬಿಟ್ಟು ಈ ಥರ ಮುಚ್ತಾ ಇದ್ದೀವಿ. ನೋಡಿ ಆರೆಂಜ್ ಹೊಡಿತಾ ಇದ್ದಾರೆ ಈಗ ಕೊಟ್ಟಿಗೆ ಫಿನಿಶ್ ಮಾಡಿ. ಅಣ್ಣ ಸಾಕ ಟಿವಿ ಹಿಂಗಿಟ್ರೆ ಹೊಡ್ಕೊತೀರ ಅಲ್ವಾ? ನೋಡಿ
ಎಷ್ಟು ಈಸಿಯಾಗಿ ಹೊಡಿತಾ ಇದ್ದಾರೆ. ಮತ್ತೆ ಒಂಚೂರು ಅಂದರೆ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಡಾರ್ಕ್ ಆಗಲಿ ಅಂದರೆ ಲೈಟ್ ಆದರೆ ಇಷ್ಟ ಆದರೆ ಇದ್ದರೆ ಓಕೆ. ಅಲ್ಲ ತೀರಾ ಡಾರ್ಕ್ ಬೇಡ, ಸುಮಾರಾಗಾರು ಕಾಣಿಸ್ಬೇಕು ತಾನೆ. ಇಷ್ಟು ಬಂದರೆ ಓಕೆ, ಇಷ್ಟು ಬರಲ್ಲ ಅಂತ ಇದ್ದೀರಲ್ಲ. ಬೇಕು ಅಂದರೆ ಇನ್ನೊಂಚೂರು ಮಿಕ್ಸ್ ಮಾಡ್ಕೊಂಡು. ಯಾವ್ದು ಬಟ್ಟೆ ತಂದು ಒರೆಸಿ ಅಂದ್ರೆ ಅದಕ್ಕೆ ಚೀಲ ಹಾಕೋಣ ಅಂತ ಅಂದಿದ್ದು ನಾನು. ಹೇಗೆ ಕಾಣ್ತಾ ಇದೆ ಕಲರ್ ಕಮೆಂಟ್ ಮಾಡಿ. ಫುಲ್ ಆದ್ಮೇಲೆ ಗೊತ್ತಾಗುತ್ತೆ. ಈಗ ಅರ್ಧಂಬರ್ಧ ಆದರೆ ಅಷ್ಟು ಗೊತ್ತಾಗಲ್ಲ. ಫುಲ್ಲೆಲ್ಲ ಕಲರ್ ಆದಮೇಲೆ ನೀಟಾಗಿ ಕಾಣುತ್ತೆ. ಅದು ಸಿಮೆಂಟ್ ಅಂದ್ರಲ್ಲ ಒಂದು ಮೂಟೆ ಅದು ಮುಗ್ದೋಯ್ತಾ? ಈಗ ಮಳೆ ಇಲ್ವಲ್ಲ, ಒಂದಿನ ಅದು ಮ್ಯಾಕ್ ಹತ್ಬಿಟ್ಟು ಕವರ್ ಮಾಡಪ್ಪಜಿ. ಲಾಲಿಪಾಪ್ ಎಲ್ಲಿತ್ತು? ಸುಮಾರು ಹಿಡ್ದವಳಲ್ಲ. ಎಲ್ಲೇ ಅವಾಗ ಹೋಗಿದ್ದೆ? ದುಡ್ಡು ಕೊಟ್ಟಾರು? ಹಾಂ, ದುಡ್ಡು ಕೊಟ್ಟಾರು? ದುಡ್ಡು ಚಿನ್ನು ಇದು ಆರೆಂಜು, ಅವ್ರು ಹೊಡಿತಾರ ಬಣ್ಣನು ಆರೆಂಜ್. ಚೆನ್ನಾಗದಾ? ಏನು ಅಂದರೆ ನನ್ನ ಬ್ಯಾಗ್ ಒಳಗೆ ಒಂದು ಲಾಲಿಪಾಪ್ ಇತ್ತು, 2 ರೂಪೀಸ್ ಇತ್ತು. 2 ಲಾಲಿಪಾಪ್ ಒಂದು ಚಿಕ್ಕವು ಅಷ್ಟೇ. ಸಂದು ತಿಂತ ಇರು ಕೃತು, ನೀನು 3 ಲಾಲಿಪಾಪ್ ಅದ ತಿಂತ ಇರು ಕೃತು ಸಂದುವೆ. ಇನ್ನೇನು ಕೆಲಸ? ಕೊಟ್ಬಿಡು, ಓಪನ್ ಮಾಡಿಕೊಡು. ಚಿನ್ನು ಕೊಡು, ತಮ್ಮ ಪಾಪ ತಾನೆ. ಆ ಬಲ್ಪ್ಗೂ ಹೊಡ್ಸ್ಬಿಡದ, ಬೀಳ್ ಕಾಣ್ತದ. ಅಲ್ಲ ಹೋದ್ರೇನಮ್ಮ ಅದು ಕಿತ್ತಾಕಿಸ್ಬೋದಾಗಿತ್ತು. ಮತ್ತೆ ಅದು ಏನು ಮಾಡೋಕ್ಕೆ ಬಲ್ಪ್ನು ತಂದು ಹಾಕ್ಲಿಲ್ಲ ನಮ್ಮ ಅಪ್ಪಾಜಿ. ಅದಕ್ಕೆ ಆ ದೊಡ್ಡ ಬಲ್ಪ ಅದು ಕೀಳಕ್ಕಾಗಲ್ವೇನಪ್ಪಾಜಿ? ಅದು ಕಿತ್ತಾಕ್ಸ್ಬಿಡಪ್ಪಾಜಿ. ಅದು ಏನು ಮಾಡಕ್ಕಂಗೆ? ಅಲ್ಲ ಕೆಳಗಡೆದಿರ್ಲಿ, ಮೇಲ್ಗಡೆ ಉದ್ದುದ್ದಕ್ಕದಲ್ಲ ಅದು. ಅದು ಬೇಕಾ? ನಂಗೆ ಹಸಿ ಕೊಡು. ಇನ್ನೊಸಿ ಬೇಕಾ ಮಜ್ಜಿಗೆ? ಕುಡಿ, ಇದ್ರಲ್ಲ ಏನೋ ಹಾಕಲ್ಲ. ನಿಧಾನಕ್ಕೆ ಎಲ್ಲಿಗೆ ಹೋಗ್ಬೇಕು? ಪ್ಲಾಸ್ಟಿಕ್ ಲೋಟ ತರೋಗ ನಿಂದು ಅಲ್ಲಿ. ಚಿನ್ನು ತರೋಗ, ಚಿನ್ನು ತರೋಗು. ಹೆಂಗ ಮಜ್ಜಿಗೆ ಬೇಕು, ಟೀ ಕಾಫಿ ಬೇಡ ಅಂದರು. ಅದಕ್ಕೋಸ್ಕರ ಅವ್ರಿಗೆ ಮಜ್ಜಿಗೆ ಮಾಡಿಕೊಟ್ಟಿದ್ದೆ. ಕೃತಜ್ಞನು ಕುಡಿತಾಳಂತೆ. ತಗೋಬಮ್ಮ ಬೇಗ. ಲೇ ನಾನು ಕೊಡ್ತೀನಿ, ಬರೀ ಹತ್ಬಿಡ ನೀನು. ಚಿನ್ನು ಶೆಲ್ಫ್ ಮೇಕೆ ಅಲ್ಲೇನೋ ನಾವೇ ಇಲ್ಲೇ ಇಲ್ವಾ ಸ್ಟೀಲ್ ಲೋಟ? ಚಿನ್ನು ದಪ್ಪದು ಏನು ಹಸಿ ಕುಡಿಯೋಕ್ಕಲ್ಲ ನೀನು. ಎಲ್ಲ ಉಪ್ಪಿ ಲೋಟ ಬೇಕಾ? ಬಾ ಕೊಟ್ಟ. ಮತ್ತೆ ಸೀಮೆ ಸಣ್ಣ ಅವೇ ಬಾಕ್ಸ್ ತುಂಬ ಅವೇ ಹೋಗಿ ತಗೊಬಂದವಳೆ. ಮತ್ತೆ ಹಾಂ ಬೇಕೇನೋ. 2 ಸಲ ಹೊಡಿತಾರಂತ ಗೊತ್ತಿಲ್ಲ. ಹಿಂದೆ ಕೊಡ್ದಾಗದ ಅಲೆಯ ವೈಟ್ ಬಣ್ಣ ಇನ್ನೂ ಸುಮಾರು ಐತೆ ಅಂತ. ಹಾಂ ಅದು ಪಿಂಕ್ ಕಲ್ಸ್ಬಿಟ್ಟು ಬಿಡೋರ. ಫುಲ್ ಆರೆಂಜ್ ಮಯ ಆಗೋದು. ಇಲ್ಲಿಗೆ ಪರ್ಪಲ್ ಆರ್ಚ್ಗೆ, ಇಲ್ಲಿಗೆ ಮಾಮೂಲಿ ಗೋಲ್ಡ್ ತಂದಿದ್ದೀವಿ. ಗೋಲ್ಡ್ ಹೊಡಿಸ್ತೀವಿ. ಏನ್ಮಾ ಹಂಗಂದ್ರೇನು? ಹೋಗು ಕಳ್ಳೆ ಇಂತಕ್ಕೆ ವಾಶ್ರೂಮ್ಗೆ ಹೋಗು. ಇದು ನೋಡ್ಕೊಳ್ಳಿ, ಪಿಂಕ್ ಮಾಡೋದ. ಇದೊಂಚೂರು ಹಾಕಬೇಕು. ಕಲರ್ ಹಾಕಿದ್ರೆ ಪಿಂಕ್ ಬರೋದಾ? ಅದೇನು ಕಲರ್ ಅದು? ಟರ್ಕಿ ಮಲ್ ಅಂತ ಇದು ಐನರೆಸ್. ಇದು ಹಾಕಬೇಕು ಚೂರ. ಇದು ಹಾಕ್ಬಿಟ್ಟು ಪಿಂಕ್ ಹಾಕಿದ್ರೆ ಆ ಕಲರ್ ಬರ್ತದ. ಕಲರ್ ಬರುತ್ತೆ. ಬರೀ ಪಿಂಕ್ ಹಾಕಿದ್ರೆ ಬರಕಲ್ಲ. ಆರೆಂಜ್ಗೆ ಇವೆರಡು ಕಲರ್ ಫಾಸ್ಟ್ ಎಲ್ಲ. ನಾನೇ ತೊಳೆದಿದ್ದು. ಇಲ್ಲಿ ಧೂಳಿತ್ತು ಅಂದ್ಬಿಟ್ಟು ಬಣ್ಣ ಹೊಡಿತೀರಾ ಅಂದ್ಬಿಟ್ಟು ಹ್ಞೂ ಯೂಟ್ಯೂಬ್ ಹಾಕಕ್ಕೆ ನೀವೆಲ್ಲ ಬರ್ತೀರಿ.
ಹ್ಞೂ ಏನೂ ಇಲ್ಲ. ಅಲ್ಲಿ ಬಾಯ್ಲಿ ಮುದ್ದು ನಾನು ಕಸ ಗುಡಿಸ್ತೀನಿ, ಕಸ ಗುಡಿಸ್ಬಿಟ್ಟು ಎಲ್ಲನೂ ಒರೆಸ್ತೀನಿ. ಮೇಜ್ಗಟ್ಟಿಗೆ ರೆಡ್ ಕಲರ್ ಹೊಡಿತಾರೆ. ನೀನು ಹೋಗ್ಬಿಟ್ಟು ಫ್ರೆಂಟು ವೀಡಿಯೋ ಮಾಡ್ಕೋಗು, ಪಿಂಕ್ ಕಲರ್ ಹೊಡಿತಾವ್ರಲ್ಲ. ಇನ್ನೇನು ಕೆಲಸ ಮಾಡ್ತೀನಿ ಮತ್ತೆ ಅದು ತಗೊಡು ಇದು ತಗೊಡು ಅಂತೀ. ವೀಡಿಯೋ ಮಾಡೋ ಅಂದ್ರೆ ಹಾಕಲ್ವಾ? ಇದು 2 ಸತಿ ಹೊಡಿಬೇಕೇನೋ ಕೂರಕ್ಕಲ್ಲ ಅಲ್ವಾ? ಇದು ಡಾರ್ಕ್ ಅಲ್ವಕ್ಕ, ಇದು ಒಳಗಡೆ ಹೊಡೋದ್ರ ಬಗ್ಗೆ ಅಷ್ಟು ಡ್ರೈ ಆಗಿರ್ತಿದೆ ನೋಡಿ. ಇನ್ನೊಂದು ಸತಿ ಹೊಡಿತೀರಾ? ಕಾಂಬಕ್ಕೆ ಆಮೇಲೆ ಹೊಡಿತಿರ್ತಾವೆ ಫ್ರೆಂಡ್ಸ್. ಇದು ಅವರೆಲ್ಲ ಬಣ್ಣದ್ದು ಪೇಂಟ್ ಎಲ್ಲ ಚೆಲ್ಬಿಟ್ಟಿದ್ರು. ಮೇಜ್ ಕಟ್ಗೆ ಇನ್ನೂ ರೆಡ್ ಕಲರ್ ಹೊಡೆದಿರಲಿಲ್ಲ, ಹೊಡಿಬೇಕು. ಅದೊಂದು ಸ್ವಲ್ಪ ಒರೆಸಿ ಯಾವುದು ಬಟ್ಟಲಿ ಅಂದರು. ಬಗ್ಗಿ ಯಾರು ಎದ್ದು ಒರೆಸ್ತಾರೆ ಅಂತೇಳಿ ನಾನು ಒಟ್ಟಿಗೆ ಕಸ ಎಲ್ಲ ಗುಡಿಸ್ಬಿಟ್ಟು ಮಾಪ್ ತಂದು ಮಾಪಲ್ಲಿ ಒರೆಸ್ತಾ ಇದ್ದೆ. ಅದು ಅಷ್ಟು ಸುಲಭಕ್ಕೆ ಹೋಗ್ತಾ ಇರಲಿಲ್ಲ. ಫುಲ್ ಬಿಗಿಯಾಗಿ ಅಮ್ಕಿ ಒರೆಸ್ಬೇಕಿತ್ತು. ತುಂಬ ಕಷ್ಟ ಆ್ಯಂಡ್ ಎನರ್ಜಿನೇ ಇರಲಿಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ಸೆಕೆ, ಪೇಂಟ್ ಹೊಡಿತಿರ್ಬೇಕಾದ್ರೆ ಸೆಕೆ ಜಾಸ್ತಿ ಆಗುತ್ತಂತೆ. ಅವರೇ ಹೇಳಿದ್ರು. ಹಾಗೆ ಫುಲ್ ಸೆಕೆ ಆಗ್ತಿತ್ತು. ಮತ್ತು ನಮ್ಮದು ಸೀಟ್ ಮನೆ ಅಲ್ವಾ, ಅಲ್ಲಿಂದ ಇಲ್ಲಿಗೆ ಎತ್ತಿಡೋದು, ಇಲ್ಲಿಂದ ಅಲ್ಲಿಗೆ ಎತ್ತಿಡೋದು. ನನಗೆ ಅಮ್ಮಂಗಂತೂ ಸ್ವಲ್ಪನೂ ಟೈಮೇ ಸಿಗಲಿಲ್ಲ ಫ್ರೆಂಡ್ಸ್. ಇರೋ ಟೈಮಲ್ಲಿ ಹೇಗೋ ವೀಡಿಯೋ ಮಾಡಿದ್ದೀನಿ. ಮೂಟೆನ ಇಲ್ಲಿಂದ ಎಲ್ಲಿಗೆ ಕೊಟ್ಟಿಗೆಗೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಈ ಥರ ಇದೆಂಥದ್ದು ಪೀಸು, ಇದು ಏನಂತಾರೆ ಕಾವುಕೋಲು, ಇಲ್ಲಿ ಅಟ್ಟದ ಮೇಲೆ ಇತ್ತು, ಅಲ್ಲಿಂದ ಇಲ್ಲಿಗೆ ತಗೋತು ಅಪ್ಪಾಜಿ. ಈ ಥರ ಜೋಡಿಸೈತೆ. ಇದ್ರ ಮೇಲೆ ಇವಾಗ ಚೀಲ ಜೋಡಿಸ್ತೀವಿ. ಆ ಮನೆ ನಮಗೆ ಸ್ಪೇಸ್ ಬೇಕು ಅಂತ, ಯಾಕಂದರೆ ಜೋಕಾಲಿ ಎಲ್ಲ ತೆಗ್ದಿಟ್ಟಿದ್ವಲ್ಲ, ಅದಕ್ಕೆ ಸ್ಪೇಸ್ ಬೇಕು ಅಂತ ಹೇಳಿ ನಾನಿಲ್ಲಿ ಕೊಟ್ಟಿಗೆಗೆ ಹಾಕಿ ಅಂತ ಹೇಳಿ ನಾನು ಅಮ್ಮ ಅಪ್ಪಾಜಿ ಕೈಲಿ ಮೂಟೆನ ಶಿಫ್ಟ್ ಮಾಡಿಸ್ತಾ ಇದ್ದೀವಿ. ಅಯ್ಯೋ ಹಿಡ್ಕೊಳ್ಳೋ ಅಮ್ಮ, ಬಾ ಹಿಡ್ಕ ಬಾ. ಬಾಹುಬಲಿ ನೀನೀಗ ಇಬ್ರು ನಾನು ಬರ್ಬೇಕಾ? ಬಂದೆ. ಕೈಲಿ ಕೊಟ್ಟಿಗೆಲ್ಲ ಬಿಟ್ರೆ ಯಾವ ಇಲ್ಲಿನೂ ಬರಲ್ಲ, ಏನೂ ಬರಲ್ಲ. ಫುಲ್ ಆರೆಂಜ್ ಮಯ. ಇಲ್ಲಿಗೆ ಪರ್ಪಲ್. ರೂಮ್ ಬಂದು ಪಿಂಕ್ ಮಯ ಮಾಡಿದ್ದೀವಿ. ಇದು ಈಗ ಜಸ್ಟ್ ಹೊಡೆದಿದ್ರು, ಇನ್ನೂ ಆರಿಲ್ಲ. ಪಿಂಕ್. ಆಚೆ ಕಡೆಗೂ ಕೂಡ ಪಿಂಕೇನೆ. ಹಾಂ, ಮೂರು ಗಂಟೆ ಆಲ್ಮೋಸ್ಟ್ ಮುಗಿಯೋ ಹಂತಕ್ಕೆ ಬಂದಿದೆ. ಇಲ್ಲೆಲ್ಲ ರೆಡ್ ಹೊಡೆದಿದ್ದಾರೆ, ಆ ಕಡೆ ಏನೋ ಹೊಡೆದಿಲ್ಲ. ಆ್ಯಂಡ್ ಫ್ರಂಟ್ ಕಂಬಕ್ಕೆ ಪರ್ಪಲ್ ಹೊಡಿತಾ ಇದ್ದಾರೆ. ನಾನು ಪರ್ಪಲ್ ಆ್ಯಂಡ್ ಪಿಂಕ್ ತಗೊಬಂದೆ, ಬಡ್ಸಿರಲಿಲ್ಲ. ಅದಕ್ಕೆ ಇದು ಏನಿದು ತೆಂಗಿನ ಮರದ್ದು ಗುದ್ದುಮಟ್ಟೆ ಥರ ಹೊಂಬಳೆ ಎಲ್ಲ ಇದು ಬರ್ತದಲ್ಲ, ಅದ್ರದ್ದು ಕಡ್ಡಿಗೆ ಹುಣಸೆಹಣ್ಣ ಹುಣಸೆಹಣ್ಣ ಈ ಥರ ಇದು ಮಾಡ್ಕೊಂಡಿದ್ದೀನಿ. ಬಡ್ಸಿರಲಿಲ್ಲ. ರಂಜು ಮನೆ ಕೇಳಿದೆ, ಅವಳು ಇಲ್ಲ ಅಕ್ಕ ಅಂದ್ಲು. ಅದಕ್ಕೆ ಯಾಕಂದರೆ ಇಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಹೇಳಿ. ಇದು ಹೆಂಗೆ ಬರುತ್ತೆ ಅಂತ ಹೇಳಿ ಎಲ್ಲ ಒಟ್ಟಿಗೆ ನಾನು ತೋರ್ಸೋಕ್ಕಾಗಲ್ಲ ಫ್ರೆಂಡ್ಸ್, ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಎಲ್ಲ ಮಾಡಿದ್ಮೇಲೆ ಲಾಸ್ಟಲ್ಲಿ ವೀಡಿಯೋ ಮಾಡಿ ತೋರಿಸ್ತೀನಿ, ಓಕೆನಾ? ದಿನ ಈ ಥರ ಮಾಡಿ ಹಾಕಿದ್ದೀನಿ. ಅಟ್ಲೀಸ್ಟ್ 120% ಸುಮಾರಾಗಿ ಮಾಡಿಲ್ವಾ? ಈ ಥರ ಇದ್ದಿದ್ದನ್ನ ಏನೋ ಒಂದು ಮಾಡಿದ್ದೀನಿ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಬನ್ನಿ. ಇವಾಗ ಪೇಂಟ್ ಎಲ್ಲ ಆಯಿತು. ಚಿನಿ ತುಣಿ ಬೇಡ, ಬಾ. ಆಗೋದಿಲ್ಲ ಈಚೆಗೆ ಹೋಗೋಕ್ಕೆ, ಮೆಟ್ಲಿಗೆಲ್ಲ ಹೊಡೆದವ್ರೆ, ಇಲ್ಲಿ ಓಡಾಡೋಕ್ಕಾಗೋದಿಲ್ಲ ಇಲ್ಲಿ.
ಅಮ್ಮ ಏನೋ ತೊಳಿತೈತೆ. ಅಪ್ಪಾಜಿ ಭತ್ತದ ಮೂಟೆನ ಬುಡ್ಸಕ್ಕೆ ಅಂದ್ಬಿಟ್ಟು ದೇವಿ ತಂದ್ರೆಗೆ ತೊಗೊಂಡೋಯ್ತೈತೆ. ಕೃತಜ್ಞ ಆಚೆಗೆ ಹೋಗ್ಬೇಕಂತೆ. ಟೈಮ್ ಬಂದು 3:15 ತಾಳು ಹೊಡ್ದಾಯ್ತು. ಬಣ್ಣ ಹೊಡೆಯೋರವ್ರ ಮನೆಗೆ ಹೋಗ್ತಾರೆ. ಫೈನಲಿ ಅಡ್ವಾನ್ಸ್ ಸ್ವಲ್ಪ ಕೊಟ್ಟಿದ್ವಲ್ಲ, ಇನ್ನು ಮಿಕ್ಕಿದ ದುಡ್ಡನ್ನ ಕೊಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. 5 ಗಂಟೆ ಅಲ್ಲ, ಸಾರಿ, ಎಷ್ಟು ಗಂಟೆ? 5 ಗಂಟೆನಾ? ಅಯ್ಯೋ ಟೈಮೇ ಮರ್ತೈತಲ್ಲಪ್ಪ. 5 ಗಂಟೆ 50 ನಿಮಿಷ. ಅಯ್ಯಪ್ಪ, ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಅವರು ದುಡ್ಡು ಕೊಟ್ಬಿಟ್ಟು ಬಂದಮೇಲೆ ಎಲ್ಲ ಕಸ ಗುಡಿಸಿ, ಸ್ಟ್ಯಾಂಡು, ದಿವಾನ್ ಕಾಟು, ಮಂಚ, ನನ್ನ ರೂಮ್ ಮಂಚ ಎಲ್ಲ ಒರೆಸಿ, ನಮ್ಮಮ್ಮ ಹಾಸಿಗೆ ಎಲ್ಲ ಬಡ್ದು ಇಟ್ಟೈತೆ. ಇವಾಗ ಕೊಟ್ಟಿಗೆ ಕ್ಲೀನ್ ಮಾಡ್ತೈತೆ. ಎಲ್ಲ ಮಾಡಿ ಒಂದು ಕಡೆಯಿಂದ ಜೋಡಿಸಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಇನ್ನೂ ಕೆಲಸ ಮುಗ್ದಿಲ್ಲ. ಇದರಲ್ಲಿ ಸ್ವಲ್ಪ ಇದ್ದಾವೆ ತೊಳೆಯೋವೆ. ಇಲ್ಲಿ ನೋಡಿ, ಕೊಟ್ಟಿಗೆ ಎಲ್ಲ ಫುಲ್ ಈ ಥರ ಇದೆ. ಬೇಕಾಗಿರೋವೆಲ್ಲ ಈ ಥರ ಇಟ್ಕೊತಾ ಇದ್ದೀವಿ. ಬೇಡದಿರೋದೆಲ್ಲ ಆ ಥರ ಚೀಲ ಕಟ್ತಾಯಿದ್ದೆ. ತಗೊಳಮ್ಮ. ಹ್ಞೂ ತೆಗ್ದಾಕ್ತಾರೆ ಚೀಲದಲ್ಲಿ. ಇಡು ಸುಮ್ಮನೆ ಇಡಮ್ಮ ಚೀಲದಲ್ಲಿ. ಹೂ ಚೆನ್ನಾಗಿರೋವೆಲ್ಲ ನೆಸಿ ತರ್ಕತೆ. ಅವ್ವ ಕೋಟಿಯ 6:35 ಐತೆ. ಫ್ಯಾನ್ ಹಾಕ್ಕೊಂಡು ಇಲ್ಲಿ ಚಾಪೆ ಹಾಕ್ಕೊಂಡು ಹಾಲಲ್ಲಿ ಹಿಂದ್ಗಡೆ ಮನೇಲಿ ಮನಿಕೊಳ್ಳೋಣ ಅಂದ್ಬಿಟ್ಟು ಮನಿಕೊಂಡು, ಕೃತು ನೋಡಿ ಚೆನ್ನಾಗೇ ಮನಿಕೊಂಡು, ನಾನು ಫೋನ್ ನೋಡ್ಕೊಂಡಿದ್ದೆ. ಅಷ್ಟರಲ್ಲಿ ನಂಗೊಂದು ಕಾಲ್ಸ್ ಬಂತು, ಮಾತಾಡ್ಕೊಂಡಿದ್ದೆ. ನನಗೆ ನೋಡಿದ್ರೆ ನಿದ್ದೆನೇ ಹೋದ. ಕೃತಜ್ಞ ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ 2 ಕೈನೂ ಕೆನ್ನೆ ಮೇಲೆ ಹಾಕೊಂಡು ಮನಿಕೊಂಡವಳೆ. ಅದು ಕೃತು ತುಂಬ ಸ್ವೆಟ್ ಆಗ್ತಾಳೆ. ಇಲ್ಲಿ ಕೂದಲ ಹತ್ರ ಎಲ್ಲ ಫುಲ್ಲು ಸ್ವೆಟ್ ಆಗ್ತಾಳೆ. ನಾವು ಫ್ಯಾನ್ ಹಾಕ್ಕೊಂಡು ಹಿಂಗೆ ರಗ್ಗೊಚ್ಕೊಂಡು ಮನಿಕೊಳ್ಳೋದು. ಯಾಕಂದರೆ ಫ್ಯಾನ್ಗಳಿನ್ನೂ ತಡೆಯೋಕ್ಕಾಗೋದಿಲ್ಲ ಫ್ರೆಂಡ್ಸ್, ಅಷ್ಟು ಚಳಿ ಐತೆ ಇರ್ತದೆ. ಅದಕ್ಕೆ ಇನ್ನೂ ಎಷ್ಟೊಂದು ಕೆಲಸ ಅವೆ ಅಂದರೆ ಅಪ್ಪ ಮಾಡೋಕ್ಕಾಯ್ತಾಯಿಲ್ಲ. ಸೊಂಟ ನೋವು ಅಂದರೆ ನೋವು. ಅದಕ್ಕೆ ಮಲಗಿದ್ದೀನಿ. ಪಾಪ ನಮ್ಮಮ್ಮ ಇನ್ನೂ ಕೆಲಸ ಮಾಡ್ತೈತೆ. ಆಮೇಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲ ಎದ್ಬಿಟ್ಟೆ ಬಿಡಿ, ಆವಾಗಲೇ ಎದ್ದಿದ್ನಲ್ವಾ. ಕೃತಜ್ಞ ಇನ್ನೂ ಎದ್ದಿಲ್ಲ. ಇದಕ್ಕೆ ಗೋಲ್ಡ್ ಕಲರ್ ಪೇಂಟ್ ಮಾಡಿದ್ದೀನಿ. ದೂರದಿಂದ ತೋರಿಸ್ತೀನಿ. ಈ ಥರ ಕತ್ಲೆ ಅಲ್ವಾ, ನೀಟಾಗಿ ಕಾಣ್ತಾ ಇಲ್ಲ. ಗೋಲ್ಡ್ ಕಲರ್ ಪೇಂಟ್ ಮಾಡಿದ್ದೀವಿ. ಈ ಕಂಬಕ್ಕೆ ತಂದಿದ್ವಲ್ಲ ಗೋಲ್ಡ್, ಅದು ನಮ್ಮ ಮನೆ ನೀಟಾಗಿ ಅರೇಂಜ್ಮೆಂಟ್ ಮಾಡಿದ್ಮೇಲೆ ಒಟ್ಟಿಗೆ ತೋರಿಸ್ತೀನಿ. ಬಂಗಾರ ಹೇಳು, ಎಚ್ಚರ ಆಗದೆ ಬಂಗಾರಿ. ಅಡುಗೆ ಏನು ಮಾಡೋಂಗಿಲ್ಲ. ಸಾರು ಅನ್ನ ಎಲ್ಲ ಐತೆ. ಮಧ್ಯಾಹ್ನ ಜಾಸ್ತಿ ಮಾಡಿರೋರು ಊಟ ಬೇಡ ಅಂತ ಹೇಳ್ತಿದ್ರು. ಹಾಗೂ ಹಿಂಸೆ ಮಾಡಿದ್ದಕ್ಕೆ ಎಷ್ಟು ತಿಂದರು. ರೈಸು ಎಲ್ಲ ಇದೆ. ಇವಾಗ ಏನು ಅಡುಗೆ ಮಾಡೋಗಿಲ್ಲ, ಊಟ ಮಾಡ್ಬಿಟ್ಟು ಮಾಡ್ಕೋಬೇಕು. ಫುಲ್ ಬ್ಯಾಕ್ ಪೇಯ್ನು. ಏನು ಮಾಡೋಂಗಿಲ್ಲ. ಅಪ್ಪಾಜಿ ಎಲ್ಲ ಹೋಗೈತೆ, ಅಮ್ಮ ಎಲ್ಲ ಟಿ ವಿ ನೋಡ್ತಾರೆ. ನಾನು ಇಷ್ಟೊತ್ತು ತನಕ ಆಲ್ಮೋಸ್ಟ್ 20 ಮಿನಿಟ್ಸ್ ಮೇಲೆ ಆಯಿತು ಅದೊಂದು ಅಷ್ಟು ಚಿಕ್ಕದನ್ನು ಹೊಡೆಯೋದಕ್ಕೆ. ಇವಾಗ ಸ್ವಲ್ಪ ಹೊತ್ತು ಕೂತ್ಕೋಬೇಕು. ಇನ್ನೇನು ಹೇಳೋದು ಫ್ರೆಂಡ್ಸ್, ಇಷ್ಟೇ ನೋಡಿದ್ರಲ್ಲ ಬೆಳಗ್ಗೆಯಿಂದ ಬಣ್ಣ ಹೊಡೆಯೋದು, ಅದು ಅಲ್ಲಿಂದ ಇಲ್ಲಿಗೆ ಎತ್ತಿಡೋದು, ಇಲ್ಲಿಂದ ಅಲ್ಲಿಗೆ ಎತ್ತಿಡೋದು. ನಾನು ಒಬ್ಬನೇ ಪಾಪ ನಮ್ಮಮ್ಮ ಜಾಸ್ತಿ ಕೆಲಸ ಮಾಡಿದ್ರು. ನಾನು ಸ್ವಲ್ಪ ಮಾಡಿದ್ರು ನಂಗೆ ಆಗ್ತಾಯಿಲ್ಲ. ಏನು ಮಾಡೋ ಇಲ್ಲ, ಸ್ವಲ್ಪ ಟಿ ವಿ ನೋಡಿ ಊಟ ಮಾಡಿ ಮಲ್ಕೋಬೇಕಷ್ಟೇ. ಇವಾಗ ಅನ್ನ ಸಾಂಬಾರು ಹಾಕ್ಕೊಂಡಿಲ್ಲ. ಬೆಳಗ್ಗೆ ಮಾಡಿದ ಪಲಾವ್ ಇತ್ತು, ಸಖತ್ತಾಗಿ ಬಂದೈತೆ ಟೇಸ್ಟು. ಅದಕ್ಕೆ ಪಲಾವು ಸ್ವಲ್ಪ ಮೊಸರು ಹಾಕ್ಕೊಂಡು ಊಟ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಮಲ್ಕೊಬಿಟ್ಟೈತೆ, ನಿದ್ದೆ ಬಂದು 7:30 ಆಯಿತು. ನಾನು ಹೊರಟೆ. ಬಿಕಾಸ್ ಒಂದು ಫಂಕ್ಷನ್ ಆಯಿತು, ಅಂದರೆ ನಮ್ಮ ಇದ್ರ ಕಡೆಯಿಂದನೇ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದರು. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಡೀಟೇಲ್ಸ್ ಎಲ್ಲ ನಾನು ಹೇಳಲ್ಲ. ಸೊ ಈ ಥರ ಸೀರೆ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಟೈಮ್ ಆಗೋಯ್ತು. ನಮ್ಮ ಅಪ್ಪಾಜಿ ಗದ್ದೆ ಹತ್ರ ಆಯ್ತಂತೆ. ಫೋನ್ ಮಾಡಿದ್ದೀನಿ, ಒಂಚೂರು ಸಾಲಿಗ್ರಾಮಕ್ಕೆ ಬಿಟ್ಕೊಡು ಅಂತ. ಆನ್ ಟೈಮ್ ಇದು ಮಾಡಬೇಕಲ್ವ, ಹಾಗಾಗಿ ಸ್ನಾನ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಅಯ್ಯೋ ಲೇಟ್ ಆಗೋಯ್ತು, ಏನು ಮಾಡೋದು. ಬಣ್ಣ ನಾನು ಒಂಚೂರು ಕಿಟಕಿಗೆ ಅವಕ್ಕೆ ಇವಕ್ಕೆ ನಾನು ಹೊಡೆದಿದ್ದೆ. ಯಾಕಂದರೆ ನಾವು ಒಪ್ಪಿಗೆ ಕೊಟ್ಟಿದ್ದು ಬರೀ ಮುಂದ್ಗಡೆ ಮನೆಗೆ ಅಷ್ಟೇ. ಹಿಂದ್ಗಡೆ ಮನೆ ಕಿಟಕಿ, ಅಡುಗೆ ಮನೆ ಕಿಟಕಿಗೆಲ್ಲ ಹೊಡೆದು, ನಾಳೆ ಇಲ್ಲ ನಾಡ್ದು ಅಡುಗೆ ಮನೆಗೆ ಹೊಡ್ಕೋಬೇಕು ನಾವೇನೇ ಬಣ್ಣನ. ಅಯ್ಯೋ ಇನ್ನೂ ಬೇಜಾನ್ ಕೆಲಸ ಇದ್ದಾವೆ ಫ್ರೆಂಡ್ಸ್. ತಲೆ ಕೆಟ್ಟೋಯ್ತದೆ ಯಾವ್ದು ಮಾಡೋದು. ಅದು ಅಮ್ಮ ಕೃತು ಸ್ನಾನ ಮಾಡಿಸ್ತೈತಿ ಪಾಪ. 5 ಗಂಟೆಗೆ ಎದ್ದು ತಿಂಡಿ ಎಲ್ಲ ಮಾಡೈತೆ. ಕ್ಲಿಪ್ಗಳು ಸಿಗಲ್ಲ, ಏನೂ ಸಿಗಲ್ಲ ಇವಾಗ. ಎಲ್ಲ ಎಲ್ಲೆಲ್ಲಿ ಹಾಕಿದ್ದೀವಿ ಅಂತಲೇ ಗೊತ್ತಿಲ್ಲ. ಸ್ವಲ್ಪ ತಲೆ ಬಾಚ್ಕೊಂಡು ಆಮೇಲೆ ಸಿಗ್ತೀನಿ. ಬಂದೆ. ಅಪ್ಪಾಜಿ ತಂದರೆ ಕೊಪ್ಪಲು ಗೇಟ್ ಗಂಟ ಬಿಟ್ಕೊಡ್ತು. ಅಲ್ಲಿಂದ ಅವ್ರಿಗೆ ಯಾರೋ ಗೊತ್ತಿರೋ ಫ್ರೆಂಡು ಬರ್ತಿದ್ರು ಅಂತ ಹೇಳಿ ಅವ್ರಿಗೆ ಬಿಟ್ಕೊಡಿ ಸಾಲಿಗ್ರಾಮಕ್ಕೆ ಅಂತ ಅಣ್ಣ ನಿಲ್ಲಿಸ್ಬಿಟ್ಟು ಅವಣ್ಣ ಕರ್ಕೊಬಂದ್ಬಿಟ್ಟು. ಸೊ ಫೈನಲಿ ನನಗೆ 8 ಗಂಟೆ ಬಸ್ ಮಿಸ್ ಆಗಲಿಲ್ಲ, ಸಿಕ್ತು. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ನಿನ್ನೆಯಿಂದ ನಮಗೆ ಎಷ್ಟು ಕೆಲಸ
ಅಬ್ಬಾ ಸಾಕಾಗೋಯ್ತು. ನಂಗೆ ಈಗಲೂ ಕರೆಕ್ಟಾಗಿ ನಿದ್ದೆ ಆಗಿಲ್ಲ. 6:15 ಎದ್ದೆ ಪಾಪ ನಮ್ಮಮ್ಮ ಅಷ್ಟೊತ್ತಿಗೆ ಎದ್ದು ಕೆಲಸ ಎಲ್ಲ ಮಾಡ್ಕೋತೈತೆ. ಏನು ಮಾಡೋಕ್ಕಾಗಲ್ಲ, ನಾನು ಡ್ಯೂಟಿಗೆ ಹೋಗಲೇಬೇಕು. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.